ಬೇಲೂರು ಜಾತ್ರೆ ಇವತ್ತು, ಅದಕ್ಕೋಸ್ಕರ ಬೇಲೂರಿಗೆ ಹೋಗ್ತಿದ್ದೀನಿ. ಚೆನ್ನಕೇಶ್ವರ ಸ್ವಾಮಿ ಜಾತ್ರೆ. ಬೆಳಗ್ಗೆ ಏನಾಗುತ್ತೆ ಅನ್ನೋ ಗೊತ್ತಿಲ್ಲ, ಗಾಡಿ ಪ್ರಾಬ್ಲಮ್ಗೆ ಸ್ವಲ್ಪ ಇಲ್ಲಿ ಸೈಲೆನ್ಸರ್ ಹತ್ರ ಅದನ್ನೆಲ್ಲ ರೆಡಿ ಮಾಡ್ಕೊಂಡು ಬರೋಷ್ಟರಲ್ಲಿ ಇವತ್ತು ಲೇಟಾಗೋಯಿತು. ಈಗಾಗಲೇ 4 ಗಂಟೆ. ಬೇಲೂರು ಚೆನ್ನಕೇಶ್ವರ ಸ್ವಾಮಿ ಜಾತ್ರೆ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಗಾಡಿ ತೊಗೊಳೋಣ ಇವಾಗ. ಡಿಕ್ಕಿಲೆಲ್ಲ ಜಾಕೆಟ್ ಎಲ್ಲ ಹಾಕ್ಬಿಡೋಣ, ಯಾಕಂದರೆ ಮೋಡಕವಾದ ವಾತಾವರಣ ಆಗೈತೆ. ಮೋಸ್ಟ್ಲಿ ಮಳೆ ಬಂದರೂ ಬರ್ಬೋದು, ಅದಕ್ಕೋಸ್ಕರ ಸೇಫ್ಟಿ ಪರ್ಪೋಸ್ಗೆ ಎಲ್ಲ ಡಿಕ್ಕಿಲಿ ಜಾಕೆಟೆಲ್ಲ ಹಾಕಿ ರೆಡಿ ಮಾಡ್ಕೊಳ್ಳೋಣ. ಗಾಡೀಲಿ ಗಾಡಿಗೆ ಎಣ್ಣೆ ಹಾಕ್ಸ್ಕೊಂಡು ಹೋಗೋಣ. ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಹೋಗೋಣ ಇವಾಗ. ಈ ಗಾಡಿ ಫುಲ್ ಟ್ಯಾಂಕ್ ಮಾಡಿಸೋ ಅಷ್ಟರಲ್ಲಿ ಹತ್ತಿರ 574 ರೂಪಾಯಿ ಇವಾಗ ಫುಲ್ ಟ್ಯಾಂಕಿಗೆ ಆಯ್ತಿದ್ದು. ನಿನ್ನೆ ಏನೋ 200 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ದೆ. ಒಂದೊಂದು ಸರ್ತಿ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ, ಈ ಗಾಡಿ ಹೆಂಗಿರುವ ಈ ರೇಂಜಿಗೆ ಪೆಟ್ರೋಲ್ ಕುಡಿಯೋಕೆ ಸ್ಟಾರ್ಟ್ ಆಗುತ್ತೆ ಅಂತಂದು. ಏನು ಮಾಡೋಕ್ಕಾಗಲ್ಲ, ತೊಗೊಂಡಿದ್ರೆ ಆ ಥರದ ಗಾಡಿ. ಇನ್ನೊಂದು ಕಡೆ ಈ ಗಾಡಿ ತೊಗೊಂಡಾದ್ಮೇಲೆ ನಾನು ಎಲ್ಲೋ ಇದ್ದವನ್ನೆಲ್ಲ ಹೋಗ್ಬಿಟ್ಟೆ. ಒಂದೊಂದು ಸರ್ತಿ ಆ ಥರ ಅನಿಸುತ್ತೆ. ಇವತ್ತು ಪ್ರೆಸೆಂಟ್ ಈ ಗಾಡಿನ ಮೇಂಟೆನೆನ್ಸ್ ಮಾಡ್ಬೇಕಂತಂದ್ರೆ ಹೆಂಗೆ ಅನ್ಸುತ್ತೆ ಅಂದರೆ, ಇವತ್ತು ಚಿಕ್ಕದಾಗ ಒಂದು ಓಲಾಗಿತ್ತು ಸೈಲೆನ್ಸರಲ್ಲಿ, ಸೌಂಡು ಡಿಫ್ರೆಂಟಾಗಿ ಕೇಳ್ತಿದೆ. ನೋಡಿಬೇಕಾರೆ ಆ ಸೌಂಡ್ ಯಾವ ಥರ ಕೇಳೋ ಸ್ಟಾರ್ಟ್ ಆಯಿತು ಅಂತ, ಸೌಂಡ್ ಯಾಕೋ ಡಿಫ್ರೆಂಟಾಗಿ ಕೇಳ್ತಿದೆ ಅಂತ ಇದಕ್ಕೆ ಹೋದೆ, ಮೆಕ್ಯಾನಿಕಲ್ ಶಾಪ್ಗೆ. ಮತ್ತು ಶೋರೂಮ್ಗೆ ಹೋದೆ, ಅಪ್ರಿಲ್ ಶೋರೂಮ್ಗೆ, ತಣ್ಣೀರಾಳದಲ್ಲಿರೋ ಶೋರೂಮ್ಗೆ. ಅಲ್ಲಿಗೆ ಹೋಗಿ ತೋರಿಸಿದ್ರು ಸಹಿತ ಆ ಹೋಲ್ನ ನಮ್ಮ ದುರಾದೃಷ್ಟಕ್ಕೆ ಇನ್ನೇ ಜಸ್ಟ್ ಬೈಕು ಹಿಂಗೆ ಇಟ್ಕೊಂಡಿದ್ದೆ ಇಲ್ಲಿ ಹೆಲ್ಮೆಟ್ ಒಳಗೆ. ಸಡನ್ಲಿ ಬಿದ್ದೋಗ್ಬಿಡ್ಬೇಕಾ, ನಾನು ಯಾರೋ ಹಿಂದ್ಗಡೆ ಹೊಡೆದ್ರು ಅನ್ಕೊಂಡೆ, ಜಸ್ಟ್ ಮಿಸ್ಸು. ಬೇಲೂರವರೆಗೂ ನಾನ್ ಸ್ಟಾಪ್ ಬೆಲೆಲ್ಲ. ಬೇಲೂರಿಗೆ ಹೋಗ್ಬಿಟ್ಟು ಜಾತ್ರೆ ಯಾವ ಥರ ಇದೆ ಏನಿದೆ ಅಂತ ತೋರಿಸ್ತೀನಿ. ಹೋದ ವರ್ಷ ನಾನು ಜಾತ್ರೆ ಟೈಮಲ್ಲಿ ಅಲ್ಲೇ ಇದೆ ಬೇಲೂರಲ್ಲಿ, ಬಟ್ ಈ ವರ್ಷ ಹಾಸನದಲ್ಲಿದ್ದೀನಿ ಸಿಟಿಲಿ. ಜಸ್ಟ್ ಇವಾಗ ನಮ್ಮ ಹಾಸನ ಸಿಟಿ ದಾಟಿದ್ವಿ ನಾವು. ಮುಂದೆ ನಿಮ್ಗೆ ತೋರಿಸ್ತೀನಿ. ಒಂದು ದೊಡ್ಡಗದ್ದವಳ್ಳಿ ಅಂತ ಲಕ್ಷ್ಮೀ ದೇವಾಲಯ ಇದೆ. ಲಕ್ಷ್ಮೀ ದೇವಾಲಯ ಇಲ್ಲಿಂದ ಹತ್ತಿರ ಒಂದು 17 ಕಿಲೋಮೀಟರ್ ದೂರ ಇದೆ. ಇನ್ನು ಅದು ಡೈರೆಕ್ಟಾಗಿ ನೀವು ಏನು ಬೇಲೂರಿಗೆ ಹೋಗ್ತಿರಲ್ಲ, ಬೇಲೂರಿಗೆ ಹೋಗೋ ದಾರಿಲೇ ಬರುತ್ತೆ. ತುಂಬ ಅದ್ಭುತವಾದಂತಹ ದೇವಾಲಯ, ಹೊಯ್ಸಳರ ಕಾಲದಂತಹ ತುಂಬ ಪ್ರಸಿದ್ಧ ದೇವಾಲಯ. ಆ ಥರ ಏನು ದುರಾದೃಷ್ಟ ಅಂದರೆ 2 ಸರ್ತಿ ಈ ಮೈಕ್ ಬಿದ್ದು ಹೋಗ್ಬಿಡ್ತೀವಿ. ಇವತ್ತು ಇಲ್ಲಿ ಸಿಕ್ಸ್ಕೊಳಕ್ಕೆ ಹೋಗ್ತಿದ್ದೀನಿ, ಅದಕ್ಕೆ ಅದು ನೋಡಿದ್ರೆ ಇಲ್ಲಿ ಬಿದ್ದು ಹೋಗ್ತದೆ. ಇದರಲ್ಲಿ ಸಿಕ್ಸ್ಕೊಳಕ್ಕೆ ಹೋಗ್ತಿದ್ದೀನಿ, ಅದನ್ನ ಹೆಲ್ಮೆಟಲ್ಲಿ ಇಟ್ಕೊಳಕ್ಕೆ ಹೋಗ್ತಿದ್ದೀನಿ, ಅದು ನೋಡಿದ್ರೆ ಜರ್ದು ಬಿದ್ದು ಹೋಗ್ತದೆ. ಅದನ್ನೆಲ್ಲರೂ ಸಿಕ್ಸ್ಕೋಬೇಕಂತಂದರೆ ವಾಯ್ಸ್ ಚೆನ್ನಾಗಿ ಕೇಳಲ್ಲ. ಸ್ನೇಹಿತರೆ ನೋಡ್ಬೋದು, ದೊಡ್ಡಗದ್ದವಳ್ಳಿ ಲಕ್ಷ್ಮೀ ದೇವಾಲಯ. ನೀವು ಒಂದು ಸರ್ತಿ ಏನಾದರೂ ಲಕ್ಷ್ಮೀ ದೇವಾಲಯಕ್ಕೆ ಹೋದರೆ ಗೊತ್ತಾಗುತ್ತೆ ನಿಮಗೆ ಯಾವ ಥರ ಇದೆ ಅಂತ ದೇವಾಲಯ ಅಂತ ಗೊತ್ತಾಗುತ್ತೆ. ಚತುಷ್ಕೂಟ ದೇವಾಲಯ, ಹೊಯ್ಸಳರ ಕಾಲದ ಚತುಷ್ಕೂಟ ದೇವಾಲಯ. ಸ್ನೇಹಿತರೆ ಫೈನಲಿ ಬೇಲೂರಿಗೆ ಬಂದ್ವಿ. ಯಗಚಿ ಜಲಾಶಯ ಯೋಜನೆ ಬೇಲೂರು ಚೆನ್ನಕೇಶವ ಸ್ವಾಮಿ ದೇವಾಲಯ ಜಾತ್ರೆ ಇರೋದ್ರಿಂದ ಇವತ್ತು ಸಿಕ್ಕಾಪಟ್ಟೆ ರಶ್ ಆಗಿದೆ. ಬೇಲೂರು ಮಾತ್ರ ಮೋಸ್ಟ್ಲಿ ಅಲ್ಲೇ ಹಂಗೆ ಒಳಗಾದ ಹೋಗ್ಬೇಕಾಯ್ತು ನಾನು ಈ ಕಡೆಯಿಂದ ಬಂದು. ಇಲ್ಲಿ ನೋಡಿ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಈಗ ಈ ಕಡೆ ಊರು ಒಳಗಾದ ಬರ್ಬೇಕಾಯ್ತು, ಬಟ್ ಹಂಗೆ ನೈಟಲ್ಲೆಲ್ಲ ಲೈಟಿಂಗ್ಸ್ ಹಾಕ್ತಾರೆ, ಸಖತ್ತಾಗಿ ಕಾಣಿಸ್ತಂತೆ. ಓಹೋ ಹೋ 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 ಹೋ. ನೈಟ್ವರೆಗೂ ಇದ್ದಂದರೆ ಬೇಲೂರಲ್ಲಿ ಲೈಟಿಂಗ್ಸ್ ತೋರಿಸ್ತೀನಿ ನಿಮಗೆ. ಮೋಸ್ಟ್ಲಿ ಇರೋಕ್ಕಾಗಲ್ಲ, ಅಷ್ಟು ತನಷ್ಟಲ್ಲಿ ಹೋಗ್ಬೋದು. ಇಲ್ಲ ಅಂತಂದರೆ ನಮ್ಮ ಅದೃಷ್ಟಕ್ಕೆ ಇವಾಗ ಏನಾರು ಹಾಕಿದರೆ ಲೈಟಿಂಗ್ಸ್ನ ಖಂಡಿತವಾಗಲೂ ತೋರಿಸ್ತೀನಿ. ಎಸ್, ನಮ್ಮ ಹೊಯ್ಸಳರ ಲಾಂಛನ ಸ್ಥಳ ಹುಲಿಯನ್ನು ಕೊಲ್ಲುತ್ತಿರೋದು. ಸದ್ಯ ಈ ಬ್ರಿಡ್ಜ್ ಮೇಲೆ ದೊಡ್ಡ ವಾಹನಗಳು ಯಾವುದೂ ಹೋಗಂಗಿಲ್ಲ. ಯಾಕಂತಂದರೆ ಈ ಬ್ರಿಡ್ಜ್ ತುಂಬ ವರ್ಷಗಳಾಯಿತು. ಆ ಕಡೆ ಏನು ಕಟ್ಟಿದಾರಲ್ಲ, ಅದು ರೀಸೆಂಟಾಗಿ ಕಟ್ಟಿರೋಂಥ ಬ್ರಿಡ್ಜು. ಇದು ಕಟ್ಟಿ ತುಂಬ ವರ್ಷ ಇದರಿಂದ ಏನಾಯ್ತು ಅಂತಂದರೆ ಈ ಬ್ರಿಡ್ಜ್ ಮೇಲೆ ಯಾವುದೇ ರೀತಿಯಾದಂಥ ದೊಡ್ಡ ವಾಹನಗಳು ಹೋಗೋಲ್ಲ. ಬರೀ ಈ ಥರ 2 ವೀಲರ್ಸು ಮತ್ತು ಯಾವುದಾದ್ರು ಒಂದು ಸಣ್ಣ ಪುಟ್ಟ ಕಾರ್ಗಳು ಹೋಗ್ಬೋದು ಅಷ್ಟೇ. ಯಾವುದೇ ರೀತಿಯಾದಂತಹ ಬಸ್ಸು ಮತ್ತು ಲಾರಿಗಳು ಹೋಗೋದಿಲ್ಲ. ಈ ಕಡೆಯಿಂದ ಇಲ್ಲಿ ಒಂದು ಕಡೆ ಮಾತ್ರ ಲೈಟಿಂಗ್ಸ್ ಹಾಕೋರೆ, ಉಳಿದು ಯಾವ ಲೈಟಿಂಗ್ಸ್ ಆನೇ ಆಗಿಲ್ಲ ಇನ್ನೂ. ಗಾಡಿಲೇ ಸೈಡಲ್ಲಿ ಹಾಕಿದ ಗಾಡಿನ ಇಲ್ಲಿ ಪಾರ್ಕ್ ಮಾಡಿದ್ದೀನಿ. ಗಾಡಿನ ಪಾರ್ಕ್ ಮಾಡಿಬಿಟ್ಟು ಹಂಗೆ ಹೋಗೋಣ ಇವತ್ತು ಬೇಲೂರು ಜಾತ್ರೆ ನೋಡೋಕ್ಕೆ. ಒಳಗಡೆ ಹೋಗ್ಬೋದು, ಸುಮ್ಮನೆ ರಶ್ ಒಳಗಡೆ ಗಾಡಿ ತೊಗೊಂಡೋಗಿ ಸುಮ್ಮನೆ ಅದೆಲ್ಲ ಕಿರಿಕಿರಿ ಬೇಡ. ಎಸ್ ಗೈಸ್, ಬೇಲೂರು ಜಾತ್ರೆಗೆ ಸ್ವಾಗತ ಸುಸ್ವಾಗತ. ಬೇಲೂರು ಜಾತ್ರೆ ವಿಡಿಯೋ ನಾಳೆ ಅಪ್ಲೋಡ್ ಆಗ್ಬೋದು ಮೋಸ್ಟ್ಲಿ ನನ್ನ ಪ್ರಕಾರ. ಸ್ನೇಹಿತರೆ, ಇನ್ನೇನು ಏನು ನೋಡಿದ್ರೆ ನೀವು ಕೋಟೆ ಬಾಗಿಲು ಗಣಪತಿ ಅಂತ. ಮೊದಲು ಬೇಲೂರಿಗೆ ಕೋಟೆ ಇತ್ತಂತೆ. ಕೋಟೆ ಸ್ಟಾರ್ಟ್ ಆಗ್ತಿದ್ದೆ ಇಲ್ಲಿಂದ. ಇನ್ನೂ ಅದ್ರ ಕುರುಹುಗಳು ಸಿಗ್ತವೆ, ಬಟ್ ಮುಂದಿನ ವಿಡಿಯೋಗಳಲ್ಲಿ ಯಾವತ್ತಾದ್ರೂ ನಿಮಗೆ ಅದ್ರ ಕುರುಹುಗಳು ಎಲ್ಲಿ ಏನು ಅಂತ ತೋರಿಸ್ತೀನಿ. ಚೆನ್ನಕೇಶವ ಸ್ವಾಮಿ ದೇವಾಲಯಕ್ಕೆ ಸಂಪೂರ್ಣವಾಗಿ ಲೈಟ್ ಮತ್ತು ಹೂವಿನ ಅಲಂಕಾರವನ್ನ ಮಾಡಿದ್ದಾರೆ. ಒಳಗಡೆ ಹೋಗೋಣ, ಚೆನ್ನಕೇಶವ ಸ್ವಾಮಿ ದೇವಾಲಯವನ್ನ ನೋಡೋಣ ಮತ್ತು ದೇವಾಲಯದಲ್ಲಿ ಚೆನ್ನಕೇಶವ ಸ್ವಾಮಿಯ ಆಶೀರ್ವಾದವನ್ನ ಪಡೆದುಕೊಂಡು ಬರೋಣ. ಬೇಲೂರನ್ನ ಒಳಗಡೆಯಿಂದ ನೋಡ್ಬೇಕಂತೆ, ಹಳೆಬೀಡನ್ನ ಹೊರಗಡೆಯಿಂದ ನೋಡ್ಬೇಕಂತೆ. ಬೇಲೂರಿನಲ್ಲಿ ಚೆನ್ನಕೇಶವ ಸ್ವಾಮಿ ದೇವಾಲಯದ ಒಳಗಡೆ ಏನಿದೆಯಲ್ಲ ಕಲಾಕೃತಿಗಳು ಅತ್ಯಂತ ಸುಂದರ ಮತ್ತು ಮನಮೋಹಕವಾದಂತಹ ಕಲಾಕೃತಿಗಳವು. ಜಾತ್ರೆ ಇರೋದ್ರಿಂದ ಸ್ವಲ್ಪ ಬ್ಯುಸಿ ಆಗಿದೆ, ತುಂಬಾ ಬ್ಯುಸಿ ಏನಕ್ಕಿಲ್ಲ, ಒಂದು ರೇಂಜಿಗೆ ಬ್ಯುಸಿ ಆಗಿದೆ ಅಷ್ಟೇ. ನಾಳೆ ಇನ್ನೂ ಬ್ಯುಸಿ ಅನಿಸುತ್ತೆ, ಯಾಕಂದರೆ 31 ಮತ್ತು 1ನೇ ತಾರೀಕಿಗೆ ಜಾತ್ರೆ ಇರೋದ್ರಿಂದ
ಸ್ವಲ್ಪ ಇವತ್ತು ಜನ ಇದ್ದಾರೆ, ನಾಳೆ ಇನ್ನೂ ತುಂಬ ಜನ ಇರ್ತಾರೆ. ಬೇಲೂರಿನ ಚೆನ್ನಕೇಶವ ಸ್ವಾಮಿ ದೇವಾಲಯದ ಬಗ್ಗೆ ಈಗಾಗಲೇ ಸಾಕಷ್ಟು ವೀಡಿಯೋಗಳನ್ನು ಮಾಡಿದ್ದೀನಿ. ಅಂದರೆ ಇನ್ಸ್ಟಾಗ್ರಾಮಲ್ಲಿ ಒಂದೆರಡು ವೀಡಿಯೋಗಳನ್ನು ಮಾಡಿದ್ದೀನಿ. ಇದರ ಇತಿಹಾಸ ಮತ್ತು ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಸಾಕಷ್ಟು ವೀಡಿಯೋಗಳನ್ನು ಮಾಡಿದ್ದೀನಿ. ಅದರಲ್ಲಿ ಇನ್ಸ್ಟಾಗ್ರಾಮಲ್ಲಿ 2 ವೀಡಿಯೋಗಳಿದೆ. ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ನೋಡೋ ಮೂಲಕ ಇದರ ಬಗ್ಗೆ ಇತಿಹಾಸ ಮತ್ತು ವಾಸ್ತುಶಿಲ್ಪದ ಬಗ್ಗೆ ತಿಳ್ಕೊಬೋದು. ಬೇಲೂರಿನ ಚೆನ್ನಕೇಶವ ಸ್ವಾಮಿ ದೇವಾಲಯ ಏನಿದೆ ಇದು ತುಂಬ ಪ್ರಾಮುಖ್ಯತೆ ಪಡೆಯುತ್ತದೆ. ಯಾಕಂದರೆ ಯಾವುದೇ ದಾಳಿಗಳಿಗೆ ಒಳಗಾಗದೆ ಹೊಯ್ಸಳರ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಅತ್ಯುತ್ತಮ ಉದಾಹರಣೆಯಾಗಿ ನಿಂತಿದೆ ಚೆನ್ನಕೇಶವ ಸ್ವಾಮಿ ದೇವಾಲಯ. ಬೇಲೂರಿನಲ್ಲಿ ಏನು ಕೆತ್ತನೆ ಇದೆ, ಇದ್ರ ಕೆತ್ತನೆಗಳನ್ನು ಹಳೆಬೀಡಿನಲ್ಲಿ 2ರಷ್ಟು ನೋಡ್ಬೋದು. ಯಾಕಂತಂದರೆ ಹಳೆಬೀಡು ದ್ವಿಕೂಟ ದೇವಾಲಯ, ಅದಕ್ಕಾಗಿ ನೀವು ಸಾಕಷ್ಟು ಕೆತ್ತನೆಗಳನ್ನು ಹಳೆಬೀಡಿನಲ್ಲಿ ನೋಡ್ಬೋದು. ಬೇಲೂರು ಏಕಕೂಟ ದೇವಾಲಯವಾಗಿದೆ. ಸ್ನೇಹಿತರೆ, ಅಂದಿನ ಕಾಲದಲ್ಲಿ ಚೆನ್ನಕೇಶವ ಸ್ವಾಮಿ ದೇವಾಲಯ ಕಟ್ಟಕ್ಕೆ ಅದರ ಪಕ್ಕದಲ್ಲಿರುವಂತಹ ದೇವಾಲಯವನ್ನು ಕಟ್ಟಿ ಇದನ್ನು ಬ್ಲೂ ಪ್ರಿಂಟಾಗಿ ತೆಗೆದುಕೊಂಡಿದ್ರೆ ಅಂದರೆ ನಿಜ ಒಂದು ಕ್ಷಣ ಶಾಕ್ ಆಗಿ ಹೋಗ್ಬಿಡುತ್ತೆ. ಪಕ್ಕದಲ್ಲಿರೋದು ಚೆನ್ನಕೇಶವ ಸ್ವಾಮಿ ದೇವಾಲಯ ಆದರೆ ಇಲ್ಲೇನಿದೆಯಲ್ಲ ಇದು ಕಪ್ಪೆ ಚೆನ್ನಿಗರಾಯನ ದೇವಾಲಯ. ಸ್ನೇಹಿತರೆ, ಅಲ್ಲೇನು ಕಾಣ್ತಿದೆ ಆ ಗೋಪುರ ವಿಜಯನಗರ ಕಾಲದಲ್ಲಿ ನಿರ್ಮಾಣ ಮಾಡಿದಂತಹ ಗೋಪುರ. ಮೇಲ್ಗಡೆ ನೋಡ್ಬೋದು ನೀವು, ನಂದಿ ಥರ ಕಾಣುತ್ತೆ, ನಂದಿ ಕೊಂಬಿನ ಥರ ಕಾಣುತ್ತೆ. ಅದ್ರ ಕೆಳಗಡೆ ಸ್ಟ್ರಕ್ಚರ್ ಇದೆ, ಅದು ವಿಜಯನಗರ ಕಾಲದ್ದು. ಇದ್ರ ಪಕ್ಕದಲ್ಲಿ ಏನು ನೋಡ್ತಿದ್ರೆ ಇದು ಏಕಶಿಲಾಕಂಬ, ಹೊಯ್ಸಳರ ಕಾಲದಲ್ಲಿ ಸ್ಥಾಪನೆ ಮಾಡಿದಂತಹ ಏಕಶಿಲಾಕಂಬ. ಕೆಳಗಡೆ ಸ್ವಲ್ಪ ಒಂದು ಸೈಡ್ ವಾಲಿದೆ. ಬೇಲೂರಿಗೆ ಬಂದು ಒಂದು ಅರ್ಧ ಗಂಟೆ ಆಯಿತು, ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಇವಾಗ ನಾವು ತಂದಿರೋ ಜಾಕೆಟ್ ಯೂಸ್ ಹಾಕೋ ಅನ್ಸುತ್ತೆ ಮೋಸ್ಟ್ಲಿ. ಸ್ನೇಹಿತರೆ, ನೀವು ಮಳೆ ನೋಡ್ಬೋದು. ಇಲ್ಲಿ ಯಾವ ರೇಂಜಿಗೆ ಮಳೆ ಸ್ಟಾರ್ಟ್ ಆಗೈತೆ ಅಂದರೆ ಬೇಲೂರಲ್ಲಿ ಸಿಕ್ಕಾಪಟ್ಟೆ ಮಳೆ ಮತ್ತು ಗಾಳಿ, ಸಿಕ್ಕಾಪಟ್ಟೆ ಮಳೆ. ಬರಬೇಕಾದ್ರೆ ಜಾತ್ರೆಯಲ್ಲಿರೋ ಐಟಮ್ಗಳನ್ನು ನೋಡೋಣ ಅನ್ಕೊಂಡೆ. ಇವಾಗ ನೋಡಿದ್ರೆ ಸಿಕ್ಕಾಪಟ್ಟೆ ಮಳೆ ಬಂದ್ಬಿಟ್ಟು ಎಲ್ಲ ಮುಚ್ಚಿಬಿಟ್ರು. ಏನಿಲ್ಲ ಅಂತಂದ್ರೆ ತೆಗಿಬೇಕಂದ್ರೆ ಇನ್ನೊಂದು ಅವರ್ 2 ಅವರ್ ಆಗುತ್ತೆ ಅನ್ಸುತ್ತೆ. ಇವರು ಬೇಲೂರ್ದು ನನ್ನ ಫಸ್ಟ್ ಬ್ಲಾಗ್ ಇದು. ವಿಡಿಯೋ ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ. ಫೇಸ್ಬುಕ್ ಅಲ್ಲಿ ಈ ವಿಡಿಯೋ ನೋಡ್ತಿದ್ರೆ ಫಾಲೋ ಮಾಡ್ಕೊಂಡು ಹೋಗಿ. ವಿಡಿಯೋ ಇಷ್ಟವಾಗಿಲ್ಲ ಅಂದ್ರೆ ತಲೆ ಕೆಸ್ಕೊಂಡು ಹೋಗಬೇಡಿ. ಮುಂದಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಕಂಟೆಂಟ್ ಜೊತೆ ಮುಂದೆ ಬರ್ತೀನಿ. ಸಪೋರ್ಟ್ ಮಾಡಿ ಸಾಕಷ್ಟೇ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಗುಡ್ ಬೈ.